ರಾಗಿ ಅಂಬ್ಲಿ ಮಾಡೋದಕ್ಕೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೊಂದು 3 ಸ್ಪೂನ್ ಹಸಿಟ್ಟು ಹಾಕ್ಕೊಳ್ತೀನಿ. ಈಗ ಅದನ್ನು ನೀರು ಹಾಕಿ ಕಲಿಸ್ಕೊತೀನಿ. ಈ ಥರ ನೀರು ಹಾಕಿ ಕಲಿಸ್ಕೊತೀನಿ. ನೀರು ರಾಗಿ ಅಂಬ್ಲಿಗೆ ಇಟ್ಟಿದ್ದೀನಿ, ನೀರು ಕಾದಿದೆ. ಈಗ ಅದಕ್ಕೆ ನಾನು ಸ್ವಲ್ಪ ಕಲಸಿಟ್ಟಿರೋ ಅಂಥದ್ದು ರಾಗಿ ಹಿಟ್ಟನ್ನ ಹಾಕ್ಕೊತೀನಿ. ಈ ಥರ ತಿರುಗ್ಕೊಂಡು ಹಾಕ್ಕೋಬೇಕಿದು, ಅಂದರೆ ಗಂಟಾಗುತ್ತೆ. ಈ ಥರ ತಿರುಗ್ಕೊಂಡು ಹಾಕಬೇಕು. ತಿರುಗಬೇಕು, ಗಂಟಾಗುತ್ತೆ. ಹೀಗೆ ತಿರುಗ್ತಾ ಇರಬೇಕು. ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ತಿರುಗ್ಕೋಬೇಕು. ಒಂದು 10 ನಿಮಿಷ ಬೇಯಿಸ್ಕೋಬೇಕಿದು. ಈಗ ಕುದೀತಾ ಇದೆ ಇದು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಇದು ಸಣ್ಣ ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ ಒಳ್ಳೆಯದು. ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ಕುಡಿಬೋದು. ನೀವು ಮಾಡಿ, ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಈಗ ರಾಗಿ ಗಂಜಿ ಆರ್ಕೊಂಡಿದೆ ಅಂಬ್ಲಿ. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಜೀರಾ ಪೌಡರು ಹಾಕಿ ಮಿಕ್ಸ್ ಮಾಡಬೇಕು. ಹೀಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ.